ಯಾವ ಕೆಲ್ಸನೂ ಪೂರ್ತಿಯಾಗಿ ಮಾಡಿಕ್ಕಿಲ್ಲ, ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಮಮ್ಮಿ ಹ್ಯಾಂಡ್ಸಮ್ ಆಗಿ ಹುಟ್ಟೋದೆ ತಪ್ಪ. ಮಮ್ಮಿ ಮಗ ಅಂತ ಗೊತ್ತಾದ್ರೆ ಸಾಕು ಮಮ್ಮಿ, ಎಲ್ಲ ಕ್ಯೂವಲ್ಲಿ ನಿಲ್ತಾರೆ. ಆದ್ರೆ ನಾನು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ಹೋಗಿ ಒಳಗೆ ಬಂದ್ಬಿಟ್ಲು. ದಿವ್ಯಾ ಆಚೆ ಬಾರೆ. ಏನೇ? ನನ್ ಪಕ್ಕದ ಮನೆ ಹುಡುಗನ ಲವ್ ಮಾಡ್ತಾ ಇದೀನಿ ಕಣೆ. ವಾವ್, ನಾನು ಪಕ್ಕದ ಮನೆ ಹುಡುಗನ ಲವ್ ಮಾಡ್ತಿದ್ದೀನಿ. ಯಾರನ್ನ ಲವ್ ಮಾಡ್ತಿದ್ಯಾ? ನೋಡ್ತೀಯಾ? ನೋಡು ನೋಡು ನೋಡು, ಚಾಕ್ಲೇಟ್ ಬಾಯ್. ಚಿಚಿ, ಇವ್ ನನ್ ಡವಲ ಬಿಡು. ಸಾರಿ, ಇವ್ ನಿನ್ನ ಬಿದ್ದಿದ್ದಾನಾ? ನೋಡ್ತೀಯಾ? ಹಾಯ್ ಪ್ರವಿ. ಹೆಂಗೆ ನಾವು? ಸೂಪರ್. ನೀವು ನನ್ನ ಹುಡ್ಗನ್ ನೋಡ್ತೀಯಾ? ಇವನೇ ನನ್ನ ಡ್ರೀಮ್ ಬಾಯ್. ಚಿಚಿ, ಹಾಯ್ ಬೇಬಿ. 1001 ಏನು? ನನಗೆ ಹಾಯ್ ಮಾಡಿರೋ ಹುಡುಗಿರ್ ಕೌಂಟ್. ನೀ ಹಾಯ್ ಅಂದ ತಕ್ಷಣ ಬಿತ್ತೋಗೋದಕ್ಕೆ ನಾನೇನು ಪ್ರವೀಣ್ ಜೈನ? ಒಳಗೆ ಇವ್ನ ಹೆಂಗ್ ಪಟಾಯಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಕಿತ್ತ ಹಾಗೆ? ಹಾಯ್ ಪ್ರವಿ. ಹೇಗಿದ್ದೀರಾ? ನಾನ್ ಸಾಫೂರ್ ಇದ್ದೀನಿ. ಏನ್ ಗೊತ್ತಾ, ಅದು ನಿಮ್ ಮೊಬೈಲ್ ನಂಬರ್ ಕೊಡ್ತೀರಾ? ಅಯ್ಯೋ, ಟಿಕ್ಟಾಕ್ ಕೊಟ್ಟಿ ಕುಟ್ಟು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ನಿಮ್ ಕಾಲ್ ಮಾಡೋದನ್ನೇ ಕಾಯ್ತಿರ್ತೀನಿ. ನಾನು ಈ ಫೋನ್ ಎತ್ತದನ್ನೇ ಕಾಯ್ತಾ ಇರ್ತೀನಿ. ಬೇಬಿ ಬೇಬಿ, ಫೋನ್ ನಂಬರ್ ಕೊಡಲ್ಲ. ಯಾಕೆ? ಹುಡುಗಿರಲ್ಲಿ 2 ಟೈಪ್. ಸಾರಿ, ಹುಡುಗರಲ್ಲಿ 2 ಟೈಪ್. ಟೈಪ್ 1 ಕೇಳೋದಕ್ಕೆ ಮುಂಚೆನೆ ಕೊಡ್ತವೆ. ಟೈಪ್ 2 ಕೇಳಿದ ಮೇಲೆ ಕೊಡ್ತವೆ. ಮತ್ ನೀನು? ಟೈಪ್ 3 ಕೇಳಿದ್ರು ಕೊಡಲ್ಲ. ಬಾಯ್ಲಿ ಕೊಡ್ತೀಯಾ ಕೊಡಲ್ವಾ? ನನ್ ಪ್ರಾಣ ಹೋದ್ರು ಕೊಡಲ್ಲ. ಕೊಡಲ್ವಾ? ಕೊಡಲ್ಲ. ಸ್ವಲ್ಪ ಕೈ ಹಿಡ್ಕೋ. ಏನಾಯ್ತು? ಅಂಕಲ್, ಇವ್ ನನ್ ಕೈ ಹಿಡ್ಕೊಂಡು ಒಳಗ್ ಬಾ ಅಂತ ಗೊತ್ತಾಗಲ್ಲ, ನೀವು ಹೆಂಗಸರು ಕೈ ಹಿಡಿದು ಹೇಳಿದ್ಯಲ್ಲ. ಸರ್, ನಾನೇನು ಮಾಡಿಲ್ಲ ಸರ್. ಲೇ, ಜೀವನದಲ್ಲಿ ಒಂದ್ ಹೇಳ್ತೀನಿ ತಿಳ್ಕೊ. ಏನು? ಯಾವತ್ತು 2 ತಗಡ ಮೇಲೆ ಗದ್ದೆ ಕಾಲಿಡಕ್ ಹೋಗ್ಬಾರ್ದು. ಸರ್, ನಾನು ಏನು ಮಾಡೇ ಇಲ್ಲ. ನಾನು ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ಒಟ್ಟು ಅವಳೆ ನನ್ನ ಮೈ ಮೇಲೆ ಬಿದ್ಲು. ನಿನ್ ಮೂತಿ ನೋಡಿದ್ರೆ ಒಂದು ತೂತು ಊಟ ಸೇರಲ್ಲ, ಇನ್ನು ಅವಳ ಮೇಲೆ ಬಿದ್ಲಾ? ನಿನ್ನಂತವ್ರು ನೋಡೆ TVG ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಅಷ್ಟೊಂದು ಹೇಳೋರು ಯಾವ್ದಂತ ಜ್ಞಾಪಕ ಇಟ್ಕೊಳ್ಳಿ. ಮಮ್ಮಿ, ಒಂದ್ ಮಾತು ಹೇಳ್ತೀನಿ ಮಮ್ಮಿ. ಹೆಣ್ಣಿಗೆ ಹೆಣ್ಣೆ ಶತ್ರು, ಆದ್ರೆ ಗಂಡಿಗೆ ಹೆಣ್ಣು ಶತ್ರು, ಗಂಡುನು ಶತ್ರು. ಟಿಂಟಿಡಿಂಗ್ ಅನ್ಕೋದ ಬೇಡ, ನನ್ನ ಹುಡುಗಿ ಅಲ್ಲಿದ್ದಾಳೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಜಗಣ್ಣ, ನನ್ನ ಹುಡುಗ ಅಲ್ಲಿದೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಚಿನ್ನ ಚಿನ್ನ, ನಾನ್ ಕಣೆ. ನೀನ್ ಯಾಕೋ ಇಲ್ಲಿ ಬಂದೆ? ಕಳೆ ಕೇಳಕ್ ಬಂದೆ, ಮಾತಾಡಕ್ ಬಂದಿದ್ದು. ಸೋ ಸ್ವೀಟ್. ಏ ಪ್ರವೀಣ, ನಿನ್ನ ಕೈಲಿ ಬಂದೆ? ನಾನ್ ಯಾಕೆ ಬಂದಿ ಅಂತ ನಿಂಗೆ ಗೊತ್ತಿಲ್ವಾ? ಟಾಯ್ಲೆಟ್ ಆ ಕಡೆ ಇದೆ. ಅದಕ್ಕೆಲ್ಲ ಬಂದಿದ್ದು ನಿನ್ ಜೊತೆ ಮಾತಾಡೋಕೆ. ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾಳೆ. ಮಾಡ್ತೀನಿ ರೀ. ಅಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ, ಅಯ್ಯೋ ಕಾಪಾಡಿ. ಏನಾಯ್ತು? ಇಲ್ಲಿ ನೋಡಿ, ಈ ಸಿಂಕರ್ ಬಿಲ್ ಇಲ್ಲಿ ಬಂದು ಮಲಗಿದ್ದಾಳೆ. ಯಾರೋ ನೀನ್ ಇಲ್ಲಿ ಬಂದು ಮಲಗಿದ್ಯಾ? ಅಂಕಲ್, ನಾನು ಅಲ್ಲಿ ಮಗು ತರ ಮಲಗಿದ್ರೆ ನನ್ನ ನಾಯಿ ಮರಿ ತರ ಎತ್ಕೊಂಡ್ಬಂದು ಪಕ್ಕದಲ್ಲಿ ಮಲಗಿಸ್ಕೊಂಡ. ನಾಯಿ ಮರಿ ಅನ್ಕೊಂಡ್ಬಿಡ್ತೀಯ? ನಾನು ಹೇಳ್ತೀನಿ, ಹೇಳೋ ಸರಿ. ಥ್ಯಾಂಕ್ಸ್ ಕಣ. ಅವಳ ನೀನ್ ಕರ್ಕೊಂಡು ಬಂದೆ, ಹೋಗಿ ನನ್ನ ಯಾಕೆ ಕಾಲ್ ಕರ್ಕೊಂಡು ಹೋಗಿ ಮಲಗಿಸ್ತೆ? ನಾಲ್ಕೆ ಮನೆ ಬರೆಯೋದಿಲ್ವೇನು? ಪಾಪ ಹುಡುಗಿ ಏನ್ ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ಪ್ರವೀಣ, ನಾನು ಹೇಳಿದ್ ಕೇಳು. ಇನ್ನೊಬ್ಬ ಗಂಡ್ಸ ಒಂದೇ ರೂಮಲ್ಲಿ ಇದ್ದು ನಿನಗೆ ಡೌಟ್ ಬಂದಿದೆ ಅಂದ್ರೆ ಅವ್ನು ನಿಜವಾಗ್ಲೂ ಗಂಡ್ಸಲ್ಲ. ಒಳಗೆ ನಿನ್ನಂತವ್ರು ನೋಡೇ ಜಗ್ಗಣ್ಣ ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಅವರೇ ಇದಾರಲ್ಲ, ಕೇಳು, ನನ್ನೇನ್ ಕೇಳ್ತೀಯ?
ಇನ್ನೊಂದ್ಸಲ ಈ ತರ ಆಗ್ದಿರೋ ತರ ನೋಡ್ಕೋತೀನಿ. ಆಯ್ತು. ಸರಿ ಮಮ್ಮಿ ಹ್ಯಾಂಡ್ಸಮ್ ಆಗಿ ಸರಿ ಬಿಡಿ, ಆದ್ರೂ ಡೈಲಾಗ್ ಹೇಳಲೇಬೇಕಲ್ಲ ಮಮ್ಮಿ. ಹಾ ಮಮ್ಮಿ ಡೈಲಾಗ್ ಹೇಳ ಮಮ್ಮಿ. ಎಸ್ ಮೇಡಮ್, ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡ್ಬಿಟ್ಟು. ದಿವ್ಯಾ, ಹಾ ಪ್ರವಿ, ನಮ್ಮಿಬ್ರು ಮದ್ವೆಗೆ ಮನೇಲಿ ಒಪ್ಕೊಂಡ್ಬಿಟ್ಲು ಕಣ್ಣ. ನಿಲ್ಸ. ನಮ್ಮಲ್ಲಿ ಒಪ್ಪಿಗೆ ಇಲ್ಲ. ಏನ್ ಹೇಳ್ತಿದ್ಯಿ? ನಮ್ ಲವ್ ವಿಷಯ ಮನೇಲಿ ಹೋಗಿ ಹೇಳು. ನನ್ಗೆ ಬೇರೆ ಹುಡುಗನ ಜೊತೆ ಮ್ಯಾರೇಜ್ ಫಿಕ್ಸ್ ಮಾಡಿದ್ದಾರೆ. ಏನ್ ಹೇಳ್ತಿದ್ಯಲ್ಲ ನೋಡು, ನಿನ್ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ನಿನ್ ಮನೆ ಬಂದು ತರನೇ ಕೊಡ್ತೀನಿ. ಹಂಗ್ ಮಾಡ್ತೀಯಾ? ನಂಗ್ ಗೊತ್ತು ನಿಂಗೆ ಏನ್ ಮಾಡ್ಬೇಕಂತ. ಏನ್ ಮಾಡ್ತೀಯಾ? ಟೀನ್ 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 ಮಾಡ್ತೀಯಾ? ಓಕೆ, ಬಲಿ ಜೋಶು. ಇವತ್ತು ಪ್ರಾಯಶಃ ಎಲ್ಲ ಆಕ್ಟ್ಗಳಲ್ಲಿ ಏನೋ ಒಂದು ಮೆಸೇಜು ಅಥವಾ ಯಾವುದೋ ಒಂದು ವಿಚಾರನ ತಗೊಂಡು ಮುಂದಿಟ್ಕೊಂಡು ಬರ್ತಾ ಇದೀವಿ. ಹಾಗೆ ಇವತ್ತು ಮೆಸೇಜ್ ಅಂತಂದ್ರೆ ಈಗ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್. ಯಾವಾಗ್ಲೂ ಗಂಡಸರು ಒಂಥರ ಹುಡುಗಿರ್ದೇ ನಡೆಯುತ್ತೆ. ಏನಪ್ಪಾ ಹುಡುಗಿರ್ದೇ ನಡೆಯುತ್ತೆ. ಆಕ್ಚುಲಿ ಹುಡುಗಿರ್ದೆ ಎಲ್ಲ ನಡೆಯೋದು, ನಾವು ಅನ್ಭವಿಸೋದು ಯಾರು ಗೊತ್ತಾಗೋದೇ ಇಲ್ಲ. ಹೌದು, ಇದಕ್ಕೆ ನಿಮ್ಮ ಹತ್ರನೇ ಬರ್ತೀನಿ, ನೀವೇ ಹೇಳ್ಬೇಕು ಇವಾಗ ಹೆಂಗಿತ್ತು ಅಂತ. ಇವತ್ತು ಗಂಡಸರು ತುಂಬಾ ಸ್ಟ್ರಾಂಗ್ ಆಗಿದಾರಪ್ಪ. ನನಗೆ ಹೆಣ್ಣು ಗಂಡಲ್ಲಿ ನನ್ಗೆ ಯಾರು ಮುಂದೆ ಹಿಂದೆ ಅಂತ ಗೊತ್ತಾಗಲ್ಲ. ಈಕ್ವಲಿ ನಡೆಯುತ್ತೆ. ಕಾಣಿಸುತ್ತೆ ಅಷ್ಟೇ, ಅದಂಗೆ ಪ್ರಭಾವ ನಡೆಯಲ್ಲ ಏನು ಆದ್ರೆ. ಎಲ್ರಿಗೂ ಅಲ್ಲಿ ತೊಂದರೆಗಳಿದೆ. ಎಲ್ರು ಒಪ್ತೀರಾ ಈ ಮಾತು? ಮೆಜಾರಿಟಿ ಅಂತ ಹೇಳಕ್ ಬರೀ ಬರ್ತೀವಿ ನಾವು. ಗಂಡಸರು ಮಾತ್ರ ಹೌದು ಹೌದು ಅಂತವ್ರಪ್ಪ ಅಲ್ಲಿ. ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಲೈಕ್ ದಟ್. ಆನೆಸ್ಟ್ಲಿ ನನ್ಗೆ ಹಂಗ ಅನ್ಸಲ್ಲ. ಈ ಆಕ್ಟ್ ಬರೋದಾದ್ರೆ ಇಟ್ ವಾಸ್ ನೈಸ್. ಎಲ್ರು ಚೆನ್ನಾಗಿ ಮಾಡಿದ್ರು. ಪ್ರವೀಣ ಮತ್ತೆ ದೀಪಿಕಾ ಜೊತೆಲಿ ಇದ್ರೆ ಚೆನ್ನಾಗಿರೋ. ತುಂಬಾ ದಿವಸ ಆಗಿದೆ ಅವ್ರಿಬ್ರು ಜೊತೆಲಿ ಆಕ್ಟ್ ಮಾಡೋದು ನೋಡಿ. ಯಾಕದು ಪೇರ್ ಕ್ರಾಸ್ ಮಾಡಿದ್ರು? ಮಾಡಿದ್ರು ಹೌದು. ಅದು ಮೋಸ ಮಾಡೋ ಇದಿತ್ತಲ್ಲ ಮೇಡಮ್, ನಾನು ಅವ್ನಿಗೆ ಮೋಸ ಮಾಡಲ್ಲ ಅಂತ ಅವಳು. ನಾನು ಯಾವಾಗ ಹಂಗೆ ಹೇಳ್ದೆ? ಹಂಗೇನಿಲ್ಲ ಮೇಡಮ್, ಹಂಗೇನಿಲ್ಲ. ಸೂರ್ಯ ತುಂಬಾ ಚೆನ್ನಾಗಿ ಮಾಡ್ದ. ಸೂರ್ಯ ವಾಸ್ ವೆರಿ ಗುಡ್. ಪ್ರವೀಣ ವಾಸ್ ವೆರಿ ವೆರಿ ಗುಡ್. ನನಗೆ ಜ್ಞಾನಂಗೆ ವಿಶ್ವ ಡೈಲಾಗ್ ಹೇಳ್ಕೊಟ್ಟಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು. ಇದು ಈಗ ಇದು ಹೇಳು ಅಂತ. ವಿಶ್ವ ಅಂಡ್ ಜ್ಞಾನ ಅವ್ರ ಎಂಟ್ರಿ ತುಂಬಾ ಕ್ಯೂಟ್ ಆಗಿತ್ತು. ಜಿ ಮಧ್ಯದಲ್ಲಿ ಮರ್ತೋಗಿ ಯಾರದ ಹೆಸರು ಹೇಳಿ ಅವ್ರಿಗೋ ಕೇಳು, ನನಗೆ ಗೊತ್ತು ಇಷ್ಟ ಡೈಲಾಗ್ ಕೊಟ್ಟರೆ ನಾನು ಎಲ್ಲಿಂದ ಹೇಳ್ತೀನಿ ಅಂತ ಹೇಳಿ ತುಂಬಾ ಕ್ಯೂಟ್ ಆಗಿತ್ತು. ಇಬ್ರು ಹುಡುಗಿರು ತುಂಬಾ ಚೆನ್ನಾಗಿ ಮಾಡಿದ್ರು. ಇಟ್ ವಾಸ್ ನೈಸ್. ಅಣ್ಣ, ಇದರಲ್ಲಿ ಈ ಪಾಪು ಅದನ್ನ ಪಾಪ ಇನ್ಸ್ಪೆಕ್ಟರ್ ಡ್ರೆಸ್ ಎಲ್ಲ ಹಾಕ್ಸ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿಸ್ತದ, ಬಹಳ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಆಮೇಲೆ ಇವರು ಪೇರ್ಗಳು ಇವರಿಬ್ರು ಅವರಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮ ಜಿ ಮಧ್ಯ ಹೊಡಿತಾ ಇದ್ದಿದ್ದು ಪಂಚು ಏನೋ ಹೇಳ್ಬಿಡ್ತಾನೆ ಏನಂತ ಹೇಳ್ಬಿಟ್ಟು ಯಾರು ಗೊತ್ತು ಅಂದ್ಬಿಟ್ಟು ಅಂತಲ್ಲ, ಅದು ಒಳ್ಳೆ ಪಂಚ್ ಅದು, ಹೊಸ ಪಂಚು. ನಾನು ತುಂಬಾ ಕಾಮಿಡಿಯಲ್ಲೆಲ್ಲ ಪಂಚ್ಗಳು ನೋಡಿದೀನಿ. ಇದು ನನಗೆ ಐ ಫೆಲ್ಟ್ ಇಟ್ಸ್ ಅ ನ್ಯೂ ಪಂಚ್. ಚೆನ್ನಾಗಿದೆ, ಸಖತ್ತ ಬಳಸ್ಕೋಬಹುದು. ಎಂಥ ದೊಡ್ಡ ಮನುಷ್ಯರು ಎಂಥ ಮಾತು ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ಸರ್? ಹೋಗಿ ಅವ್ರಿಗೆ ಕೇಳ್ಕೊ.